ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಬೃಹತ್ ಜಾತಕಂ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಇಂದಿನ ದಿನದ ಪಂಚಾಂಗವನ್ನು ಹಾಗೆ 12 ರಾಶಿಗಳ ಫಲಾನುಫಲಗಳನ್ನು ಹಾಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಆಚಾರ್ಯ ಗುರೂಜಿ ಅವರಿದ್ದಾರೆ. ಹಾಗಾದರೆ ಮತ್ತೆ ಆಗ್ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿ ಅವರನ್ನ ಬರಮಾಡ್ಕೊಂಡಿದ್ದಾಯ್ತು. ಇನ್ನು ಈ ದಿನದ ಪಂಚಾಂಗ ಹೇಗಿದೆ ಅಂತ ತಿಳಿಸ್ಕೊಡ್ತಾದ್ರೆ ಗುರುಗಳೇ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ ತಿಥಿ, ವಾರ, ನಕ್ಷತ್ರ ಮತ್ತು ಯೋಗಕರಣಗಳನ್ನೇ ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ತಿಳಿದು ವ್ಯಾಪಾರ ಉದ್ಯೋಗಗಳನ್ನು ಪ್ರಾರಂಭ ಮಾಡೋದಾಗಲಿ, ಅನುಕೂಲಗಳಾಗಲಿ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಲಿಕ್ಕೆ ಕೂಡ ತುಂಬ ಅನುಕೂಲಗಳಾಗುವಂಥದ್ರ ಜೊತೆ ಪಂಚಾಂಗ ಶ್ರವಣದಿಂದ ಹಾಗೆ ಪಂಚಾಂಗ ಪಠಣದಿಂದನೂ ಕೂಡ ನಮಗೆ ಅನೇಕ ಫಲಗಳು ಸಿಗುತ್ತೆ. ಆ ದಿನಗಳು ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ವಿಶೇಷವಾಗಿರುವಂಥದ್ದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಇವತ್ತಿರುವಂಥ. ನೋಡಿ, ಪಂಚಮಿ ಸೋಮವಾರ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಈ ದಿನ ಕರಿಬೋದು. ನಾವು ಶಿವನನ್ನು ಯಾರೆಲ್ಲ ಆರಾಧನೆಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಶಿವಪೂಜೆ ಮಾಡ್ತಾ ಇರ್ತೀರಾ, ಇಷ್ಟಲಿಂಗ ಪೂಜೆಗಳನ್ನು ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾಕಂದರೆ ಶುಕ್ಲ ಪಂಚಮಿ ತುಂಬ ವಿಶೇಷವಾಗಿರುವಂತಹ ದಿನ. ಇದರ ಜೊತೆ ಇವತ್ತು ನಕ್ಷತ್ರ ಕೂಡ ರೇವತಿ ನಕ್ಷತ್ರ, ಸಾಧ್ಯ ಯೋಗ, ಬಾಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೋಬೋದಾಗಿದೆ. ಇದರ ಜೊತೆ ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಈ ದಿನ ರಾಹುಕಾಲ 8 ಗಂಟೆ 13 ನಿಮಿಷದಿಂದ 9 ಗಂಟೆ 40 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 11 ಗಂಟೆ 7 ನಿಮಿಷದಿಂದ 12 ಗಂಟೆ 34 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೋಬೋದಾಗಿದೆ. ಇದರ ಜೊತೆ ಗುಳಿಕ ಕಾಲವನ್ನು ನೋಡಿದಾಗ 2 ಗಂಟೆಯಿಂದ 3 ಗಂಟೆ 27 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲ ಕೂಡ ತಿಳ್ಕೊಬೋದಾಗಿದೆ. ಇದರ ಜೊತೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಪ್ರಾತಃ ಕಾಲದ 5 ಗಂಟೆ 7 ನಿಮಿಷದಿಂದ 5 ಗಂಟೆ 56 ನಿಮಿಷದವರೆಗೆ ಇದನ್ನು ನಾವು ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮವು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಸೂರ್ಯೋದಯ 6 ಗಂಟೆ 46 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 21 ನಿಮಿಷಕ್ಕೆ ಇದನ್ನು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಂದಿನ ದಿನದ ಪಂಚಾಂಗವನ್ನು ಗುರೂಜಿ ಅವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಮೇಷರಾಶಿ. ಈಶಾನ ಸರ್ವವಿದ್ಯಾನಾಂ ಈಶ್ವರತ್ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣೋಧಿಪತಿರ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಶಿವ ನನ್ನು ಆರಾಧನೆ ಮಾಡ್ಕೊಳ್ತಾ ಶುಭ ಸೋಮವಾರ ಎಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಇಟ್ಟು ಏನಾದರೂ ಕೋರಿಕೆಗಳು, ಕಾಮನೆಗಳು, ಇಷ್ಟಾರ್ಥ ಎಲ್ಲವೂ ಕೂಡ ಸಿದ್ಧಿಸಲಿ ಅಂತ ಹೇಳ್ತಾ ವಿಶೇಷವಾಗಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಯಾರೆಲ್ಲ ಹೆಣ್ಣು ಮಕ್ಕಳು ಮನೇಲಿರ್ತೀರ ದೀಪವನ್ನು ಹಚ್ಚಿ ದಿನ ಸಾಯಂಕಾಲದಲ್ಲಿ ಸೂರ್ಯಾಸ್ತಮನ ಸಮಯದಲ್ಲಿ ಯಾರೆಲ್ಲ ದೀಪವನ್ನು ಹಚ್ಚಿ ಶಿವನನ್ನು ಆರಾಧನೆಯನ್ನು ಮಾಡ್ಕೊಳ್ತಾರೆ, ಇಷ್ಟಲಿಂಗ ಪೂಜೆಗಳನ್ನು ಮಾಡ್ಕೊಳ್ತಾರೆ, ಅಭಿಷೇಕಗಳನ್ನು ಮಾಡ್ತಾರೆ, ಅವರಿಗೆ ಈಪ್ಸಿತ ಫಲಗಳು ಶೀಘ್ರವಾಗಿ ಲಭಿಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದರ ಜೊತೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಅಂದರೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಇದರ ಜೊತೆ ಈ ದಿನದ 12 ರಾಶಿಗಳಿಗೆ ಯಾರಿಗೆಲ್ಲ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ ತಿಳ್ಕೊಳ್ಳುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ ಇದನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೆ ಮೀರಿ ಫಲವನ್ನು ನೀಡುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಅಂದರೆ ವ್ಯಾಪಾರ ಉದ್ಯೋಗಗಳಲ್ಲಿ ಅಂದರೆ ಏನಾದರೂ ನೀವು ಕೆಲವೊಂದು ವ್ಯಾಪಾರಸ್ಥರು ಇರ್ತೀರಾ ಅಥವಾ ಕೆಲವೊಂದು ಕಡೆ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರಾ, ನೀವು ನಿರೀಕ್ಷೆಗೆ ಮೀರಿ ಈ ದಿನ ಫಲವನ್ನು ಪಡೆಯಬಹುದಾಗಿದೆ, ಅನುಕೂಲಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆ ಕೌಟುಂಬಿಕ ಜೀವನ ಉತ್ತಮವಾಗಿರುವುದು ಕೂಡ ಕಂಡುಬರುತ್ತೆ. ನೋಡಿ, ಕುಟುಂಬದಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ ದೊರಕುವಂಥದ್ದು. ಏನಾದರೂ ಕುಟುಂಬದಲ್ಲಿ ವ್ಯಾಜ್ಯಗಳಿತ್ತು ಅಂದರೆ, ಕುಟುಂಬದಲ್ಲಿ ವಿರಸಗಳಿತ್ತು ಅಂದರೆ ಅವೆಲ್ಲವಕ್ಕೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಕುಟುಂಬದಲ್ಲಿ ಕೂಡ ಸುಖ ಜೀವನ ನೀವು ಪಡಿಬೋದಾಗಿದೆ ಇದನ್ನ ಅಂತ ಹೇಳ್ಬೋದು. ಇದರ ಜೊತೆ ಮಿತ್ರರ ಸಹಾಯವೂ ಕೂಡ ಸಹಕಾರವೂ ಕೂಡ ದೊರೆಯಲಿದೆ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ನೋಡಿ, ಮಿತ್ರರಿಂದನೂ ಕೂಡ ಅನುಕೂಲಗಳಾಗುತ್ತೆ. ಯಾರೊಬ್ಬರು ಆ ಮಿತ್ರರಿಂದ ಏನಾದರೂ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲದ ವಾತಾವರಣ, ದುಡ್ಡಿನ ವಿಷಯದಲ್ಲಿ ಆಗಲಿ ಅಥವಾ ಯಾವುದೋ ಒಂದು ಮಾತ್ರ ವಿಷಯದಲ್ಲೇನೋ ನಿಮಗೆ ಅನುಕೂಲಗಳು ಮಾಡ್ತಾರೆ ಮಿತ್ರರಿಂದನೂ ಕೂಡ ಹೇಳ್ಬೋದು ಈ ದಿನ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ನಿವೇಶನ ಖರೀದಿಸಲು ಯೋಚಿಸುವಿರಿ ಅಂತ ಇದೆ. ಅಂದರೆ ಏನಾದರೂ ಒಂದು ಜಾಗ ತಗೋಬೇಕು ಅಂದ್ಕೊಂಡಿದ್ರೆ, ನೋಡಿ ತುಂಬ ದಿವಸದಿಂದ ಯಾವುದೋ ಒಂದು ಜಾಗ ತಗೋಬೇಕು ಅಂದ್ಕೊಂಡಿರ್ತೀರ, ಒಂದು ಸೈಟ್ ಆಗ್ಬೋದು ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗಕ್ಕೋಸ್ಕರ ಒಂದು ನಿವೇಶನ ಅಂತಂದ್ರೆ ಖಾಲಿ ಜಾಗ ಅಂತ ಹೇಳ್ತೀವಿ. ಈ ರೀತಿ ಒಂದು ಜಾಗವನ್ನು ತೆಗೆದುಕೊಳ್ಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇರ್ತಾರೆ. ಅದೆಲ್ಲವಕ್ಕೂ ಕೂಡ ಈ ದಿನ ಶುಭ ಫಲವಾಗಿರುವಂಥದ್ದು. ಏನಾದರೂ ನೀವು ನಿವೇಶನ ತಗೋಬೇಕು ಅಂದ್ಕೊಂಡಿದ್ರೆ ಅವಶ್ಯಕವಾಗಿ ಅದರ ಬಗ್ಗೆ ಚಿಂತನೆ ಯೋಚನೆಯನ್ನು ಮಾಡಿ ಅನುಕೂಲಗಳಾಗುತ್ತೆ ವೃಷಭರಾಶಿಯವರಿಗೆ ಅಂತ ಹೇಳ್ಬೋದು. ಇದರ ಜೊತೆ
ಜಾಗ್ರತೆಯಿಂದ ವ್ಯವಹರಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಆಗಲಿ ಅಥವಾ ಏನಾದರೂ ಭೂಮಿ ವಿಚಾರದಲ್ಲಿ ಆಗಲಿ ಜಾಗ್ರತೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಅಜಾಗರೂಕತೆಯಿಂದನೋ ಆ ವಿಚಾರವಾಗಿ ಗೊತ್ತಿಲ್ಲದೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ನಿಮಗೆ ಅನಾನುಕೂಲ ಆಗಬಹುದು ಅಂತ ಹೇಳುವಂಥದ್ದು. ಇದ್ರ ಜೊತೆ ಹಣಕಾಸಿನ ವಿಷಯದಲ್ಲಿ ಕೂಡ ಯೋಚಿಸಿ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ನೋಡಿ, ಜಾಗ ತಗೋಬೇಕು ಅಂದ್ಕೊಂಡಿದ್ದೀರಾ, ಏನೋ ಹಣ ಕೊಡಬೇಕು ಅಥವಾ ಹಣ ಇಸ್ಕೊಳ್ಳೋದು ಬೇರೆ ಕಡೆಯಿಂದ ಅಂದರೂ ಕೂಡ ಹಣದ ವಿಚಾರವಾಗಿ ಇದನ್ನು ನೀವು ಜಾಗೃತರಾಗಿರಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಈಗಾಗಲೇ ಹಮ್ಮಿಕೊಂಡಿರುವ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಗಿಯುವತ್ತ ಗಮನ ಹರಿಸಬೇಕಾಗುತ್ತೆ. ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ, ಇವಾಗ ಏನು ಕೆಲಸ ಅಂದ್ಕೊಂಡಿದ್ದೀರಾ ಆ ಕೆಲಸ ಆಗಲಿಕ್ಕೆ ಏನು ನೀವು ಕೆಲಸಗಳು ಮಾಡ್ಕೊಳ್ಬೇಕು ಅದರ ಕಡೆ ಗಮನ ಹರಿಸಬೇಕು. ಯಾಕಂದರೆ ಈಗ ಯಾವುದೋ ತುಂಬ ದಿವಸ ಯಾವುದೊಂದು ಕೆಲಸ ಮಾಡ್ಕೊಳ್ತಾ ಇರ್ತಾರೆ, ಅದು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿರುತ್ತೆ. ಆ ಕೆಲಸ ಬೇಗ ನಿಮಗೆ ಆಗಲಿ ಅಂತ ಹೇಳ್ತಾ ನೀವು ಅದ್ರ ಕಡೆ ಗಮನವನ್ನು ಕೊಡಿ, ನಿಮಗೆ ಅನುಕೂಲಗಳಾಗುವಂಥದ್ದು. ಮಿಥುನ ರಾಶಿ ಶೀಘ್ರದಲ್ಲಿ ಅದ್ರ ಜೊತೆ ವಿದೇಶ ಪ್ರವಾಸ ಯೋಗ ಕೂಡ ಇರುವಂಥದ್ದು. ಏನಾದರೂ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ರು ಕೂಡ ಅದರ ಯೋಗ ಬಂದಿರುವಂಥದ್ದು. ಇದ್ರ ಜೊತೆ ಷೇರು ವಹಿವಾಟುದಾರರಿಗೆ ಹೆಚ್ಚಿನ ಲಾಭದ ಕೂಡ ಇರುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಯಾರೆಲ್ಲ ಷೇರು ವಹಿವಾಟು ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ, ಹೆಚ್ಚಿನದಾಗಿ ಲಾಭವನ್ನು ಕೂಡ ಪಡಿಬಹುದಾಗಿದೆ ಮಿಥುನ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕರೆ ಸಿದ್ಧವಾಗಿದೆ, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡಿರೋದು? ತಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಭಾರತಿ ಅಂತಂದ್ರು, ಹರಿಹರದಿದ್ದಾರೆ. ಹರಿಹರದಿಂದ ಕರೆ ಮಾಡಿದ್ದೀರಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಗುರುಜಿ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ರಿ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಮ್ಮ? ಗೊತ್ತ್ರಿ. 19/7/2010 ರೀ. ಸಮಯ ಹೇಳಿ. ಸಮಯ ಬೆಳಗ್ಗೆ 7:55 ರೀ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಏನು ಪ್ರಶ್ನೆ ಇತ್ತಮ್ಮ? ಅದೇ ಮಗನ ಓದನ್ ಬಗ್ಗೆ ಕೇಳ್ಬೇಕತ್ರಿ. ಒಂದ್ ಸ್ವಲ್ಪ ಹಠ ಮಾಡ್ತಾನ್ರಿ, ಸ್ಕೂಲ್ಗೆ ಹೋಗಕ್ ಬಾಳ ಸತಾಯಿಸ್ತಾನ್ರಿ ಅವನು. ಅದ್ರ ಬಗ್ಗೆ ಕೇಳ್ಬೇಕತ್ರಿ, ಅವ್ನು ವಿದ್ಯಾ ಹೆಂಗೈತಿ ಅಂತಂದು. ನೋಡಿ, ವಿದ್ಯಾಭ್ಯಾಸದಲ್ಲಿ ಲಗ್ನದಲ್ಲಿ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ಅನುಕೂಲಗಳಾಗುತ್ತಮ್ಮ, ಏನು ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಮಗುಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಆದರೆ ಈಗ ಗುರುವಿಗೆ ರಾಹುವಿನ ದೃಷ್ಟಿಯಿಂದ ಏನು ಮಾಡುತ್ತೆ, ಆ ಮಗುಗೆ ಕೆಲವೊಂದು ವಿಚಾರದಲ್ಲಿ ಈಗ ಆ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಆ ರೀತಿ ತೊಂದರೆಗಳಾಗುವಂಥದ್ದು. ಮತ್ತು ಎಷ್ಟೇ ಆ ಹುಡುಗ ಅಭ್ಯಾಸ ಮಾಡಿದ್ರು ಕೂಡ ತಲೆಯಲ್ಲಿ ನಿಲ್ತಾ ಇರಲ್ಲ. ನೋಡಿ, ಏನೀಗ ಎಕ್ಸಾಮ್ಸ್ ಬಂತು ಅಂತ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಆ ಎಕ್ಸಾಮ್ಸಲ್ಲಿ ಫೇಲ್ ಆಗುವಂತಹ ಲಕ್ಷಣ ಕೂಡ ಗೋಚರ ಫಲದಲ್ಲಿ ಇರೋದ್ರು. ಹಾಗಾಗಿ ಏನು ಮಾಡ್ಕೊಳ್ಬೇಕು, ಈಗ ವಿಶೇಷವಾಗಿರುವಂಥದ್ದು ನೋಡಿ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶನಿವಾರಗಳು ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನಾದರೂ ನವಗ್ರಹಗಳ ದೇವಸ್ಥಾನ ಇತ್ತು ಅಂದರೆ ನವಗ್ರಹಗಳಿಗೆ ಒಂದು ಪೂಜೆ ಮಾಡ್ಕೊಳ್ಳೋಕೆ ಹೇಳಿ. ಇದರ ಜೊತೆ ನೀವು ವಿಶೇಷವಾಗಿರುವಂಥದ್ದು ಗುರುಗಳನ್ನು ಅವರು ಅನುಸರಿಸಬೇಕು, ಗುರು ಧ್ಯಾನವನ್ನು ಮಾಡಬೇಕು, ಅನುಕೂಲಗಳಾಗುವಂಥದ್ದು. ಅದ್ರ ಜೊತೆ ವಿಶೇಷವಾಗಿರುವಂತಹ ಒಂದು ಕುಲದೇವರ ಆರಾಧನೆ ಕೂಡ ಮಾಡ್ಕೊಳ್ಳಿ, ಅವ್ರಿಗೆ ತುಂಬ ಶೀಘ್ರವಾಗಿ ಅನುಕೂಲಗಳಾಗುವಂಥದ್ದು. ಅಂದರೆ ವಿದ್ಯಾಭ್ಯಾಸದಲ್ಲಿ ಏನೇ ತೊಂದರೆಗಳಿದ್ರು ಕೂಡ ಅಭಿವೃದ್ಧಿಯನ್ನು ಆಗ್ತಾರೆ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಗುರುಗ್ರಹದಿಂದ ನಾವು ಯಾವುದೇ ಒಂದು ವಿದ್ಯಾಭ್ಯಾಸಕ್ಕೆ ನೋಡಬೇಕಂದ್ರೂ ಕೂಡ ನಾವು ಗುರುಗಳನ್ನು ನೋಡ್ತೀವಿ, ಗುರುಜ ನೋಡುವಂಥ. ಯಾಕೆಂದರೆ ಅದ್ರ ಜೊತೆ ನಿಮಗೆ ಆ ಲಗ್ನದಲ್ಲೇ ಬುಧ ಇರೋದ್ರಿಂದ ಏನು ತೊಂದರೆಗಳಿಲ್ಲ, ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ ಮಗನಿಗೆ. ಆದರೂ ಕೂಡ ಈ ರಾಹುವಿನ ಬಲದಿಂದಾಗಿ ಏನಾಗುತ್ತೆ, ಸ್ವಲ್ಪ ಕಷ್ಟಗಳು ಎದುರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಆ ಒಂದು ಹೈಯರ್ ಎಜುಕೇಷನ್ಗೆ ಹೋದಾಗ ಮಗುವಿಗೆ ತುಂಬ ಉತ್ತಮವಾದ ಫಲ ಇರುವಂಥ, ಚೆನ್ನಾಗಿ ಎಜುಕೇಷನ್ ಕೂಡ ಮುಂದೆ ಬರ್ತೇನೆ ಅಂತ ಕೂಡ ಹೇಳ್ಬೋದಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನೀವು ಕೂಡ ನೇರವಾಗಿ ಗುರೂಜಿಯವರನ್ನ ಕೂಡ ಭೇಟಿ ಮಾಡಬಹುದು. ಇನ್ನು ಉಳಿದಂತಹ ರಾಶಿಗಳ ಬಗ್ಗೆ, ಫಲಾನುಫಲಗಳ ಬಗ್ಗೆ ಹೇಳೋದಾದ್ರೆ ಗುರೂಜಿ? ನೋಡಿ, ಮುಂದಿನ ರಾಶಿ ಕಟಕ ರಾಶಿ ಅಂತ. ನೋಡಿ, ಮನೋರಂಜನೆಗೆ ಸಮಯ ಮತ್ತು ಹಣ ವ್ಯಯಿಸುವಿರಿ ಅಂತ ಹೇಳ್ತೀರಿ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ವಿನಾಕಾರಣ ಖರ್ಚು ಮಾಡ್ತೀರಾ ಅಂತ ಹೇಳ್ತಾ ಇದೆ. ಮನೋರಂಜನೆಗೋಸ್ಕರ ನೀವು ಹಣವನ್ನು ಖರ್ಚು ಮಾಡ್ತೀರಾ ಅಂತ ಹೇಳ್ತೀರಿ. ಹಾಗಾಗಿ ಜಾಗೃತರಾಗಿ ಇದನ್ನ ನೀವು ಹಣದ ವಿಚಾರವಾಗಿ ನೋಡಬೇಕಾಗುತ್ತೆ. ಅದ್ರ ಜೊತೆ ಸ್ತ್ರೀ ವರ್ಗದವರಿಗೆ ಸಂತೋಷದ ವಾತಾವರಣ ಕೂಡ ಇರುವಂಥದ್ದು. ಯಾರೆಲ್ಲ ಕಟಕ ರಾಶಿಯವರು ಸ್ತ್ರೀ ವರ್ಗದವರು ಇರ್ತೀರಾ, ಇದನ್ನು ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ಸಂತೋಷಕರ ವಾತಾವರಣ ಸಿಗುತ್ತೆ. ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಳಬೇಕಾಗಿರುತ್ತೆ, ಅದಾಗಿರಲ್ಲ. ಆದರೆ ಈ ದಿನ ನೋಡಿ ನಿಮಗೆ ಅನುಕೂಲದ ವಾತಾವರಣ, ಒಂದು ದುಡ್ಡಿನ ವಿಷಯದಲ್ಲಿ ಆಗಲಿ, ಕುಟುಂಬದಲ್ಲಿ ಸೌಖ್ಯವೂ ಕೂಡ ಸಿಗುವಂಥದ್ದು. ಯಾರೆಲ್ಲ ಸ್ತ್ರೀ ವರ್ಗದವರು ಇರ್ತಾರೆ ತುಂಬ ವಿಶೇಷವಾಗಿರುವಂಥದ್ದು, ಅನುಕೂಲದ ದಿನ. ಏನೇ ಕೆಲಸ ಮಾಡಿ ನಿಮಗೆ ಯಶಸ್ಸನ್ನು ಕೂಡ ಪಡಿಬೋದು ಅಂತ ಹೇಳ್ಬೋದು ಇವತ್ತು ಕಟಕ ರಾಶಿಯವರಿಗೆ. ಇನ್ನು ಸಹೋದರರಲ್ಲಿ ವಾದ ವಿವಾದಗಳು ಹೆಚ್ಚಾಗುವಂಥದ್ದು. ನೋಡಿ, ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಸಹೋದರರಲ್ಲಿ ವಾದ ವಿವಾದಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಇದನ್ನು ನೋಡಿಕೊಂಡು ಏನಾದರೂ ಈಗ ಅಣ್ಣ ತಮ್ಮಂದಿರಲ್ಲಾಗಲಿ, ಅಕ್ಕ ತಂಗಿಯರಲ್ಲಾಗಲಿ ಏನಾದರೂ ಮಾತುಕತೆ ಇರ್ಬೋದು, ಅಥವಾ ಆಸ್ತಿ ವಿಚಾರದಲ್ಲಿ ಆಗಲಿ, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ತಗೊಳ್ಳಿ, ಸ್ವಲ್ಪ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡ್ಕೊಳ್ಳಿ, ದಿನ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು ಪಡೆಯುವಿರಿ ಅಂತ ಹೇಳ್ತೀವಿ. ನೋಡಿ, ಸಿಂಹರಾಶಿಯವ್ರಿಗೂ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ಯಾರೆಲ್ಲ ವ್ಯಾಪಾರ ವಹಿವಾಟುಗಳು ಮಾಡ್ಕೊಳ್ತಾ ಇರ್ತೀರಾ, ಯಶಸ್ಸಿನತ್ತ ಸಾಗುತ್ತೆ, ಅಭಿವೃದ್ಧಿ ಆಗುವಂಥದ್ದು, ಧನಾಗಮನದ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡ್ಬೋದಾಗಿದೆ ಸಿಂಹರಾಶಿಯವರು. ಇದ್ರ ಜೊತೆಗೆ ಯೋಚಿತ ಕಾರ್ಯ ಅನುಕೂಲ ಆಗುವಂಥದ್ದು. ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಕೆಲಸ ಅನುಕೂಲ ಆಗುತ್ತೆ, ಆ ಶೀಘ್ರವಾಗಿ ನೆರವೇರುತ್ತೆ ಅಂತಲೂ ಕೂಡ ಸಿಂಹರಾಶಿಯವ್ರಿಗೆ ಹೇಳ್ಬೋದು. ಇದರಿಂದ ತುಂಬ ಮುಂದಿನ ದಿನಗಳು ಕೂಡ ನಿಮಗೆ ಅಭಿವೃದ್ಧಿ ಬರುವಂಥದ್ರ ಜೊತೆ ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಮೇಲಾಧಿಕಾರಿಗಳಿಂದ
ಪ್ರಶಂಸೆ ಸಿಗುತ್ತೆ ಅಂತ ಹೇಳ್ತಿದ್ದೆ ನೋಡಿ. ಯಾರೆಲ್ಲ ಸಿಂಹರಾಶಿಯವರು ಉದ್ಯೋಗ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ, ನಿಮಗೆ ಈ ದಿನ ಉತ್ತಮವಾಗಿರುವಂತಹ ದಿನ. ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುವಂಥ ನೋಡಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ, ಯಾರು ಕೂಡ ಗುರುತಿಸಿರಲ್ಲ ನಿಮಗೆ ಇಂಥವ್ರಿಗೆ. ಇದನ್ನು ಗುರುತಿಸುವಂತಹ ಆ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿರೋದ್ರಿಂದ ಅನುಕೂಲಗಳು ನಿಮಗೆ ಇದನ್ನು ಆಗುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಈ ದಿನ ಬರಬೇಕಾಗಿದ್ದ ಬಾಕಿ ಹಣ ಬಂದು ಕೈ ಸೇರುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸಿದ್ರೆ ಅದೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಬರಬೇಕಾಗಿರೋ ಹಣ ಎಲ್ಲವೂ ಕೂಡ ಇದನ್ನು ಬಂದು ಕೈ ಸೇರುವಂತಹ ಲಕ್ಷಣಗಳು ಕೂಡ ನೋಡ್ಬೋದು ಕನ್ಯಾ ರಾಶಿಯವರಿಗೆ. ಇದ್ರ ಜೊತೆ ಕುಟುಂಬದವರೊಂದಿಗೆ ಪ್ರವಾಸ ಹೋಗುವಿರಿ ಅಂತ ಹೇಳ್ತೀವಿ ನೋಡಿ. ಕನ್ಯಾ ರಾಶಿಯವರಿಗೆ ಒಳ್ಳೆ ದಿನ ಅಂತಲೂ ಕೂಡ ಇವತ್ತು ಹೇಳ್ಬೋದು. ಕುಟುಂಬದವ್ರ ಜೊತೆ ನೀವು ಪ್ರವಾಸ ಹೋಗುವಂಥದ್ದು ನೋಡಿ. ಯಾವಾಗ ನಾವು ಹೆಚ್ಚಿನ ಸಮಯವನ್ನು ಕುಟುಂಬದವರ ಜೊತೆ ಕಳಿತೀವಿ, ದಿನ ಕೂಡ ಅನುಕೂಲ ಆಗುತ್ತೆ, ವಿಶೇಷ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಇವತ್ತು ಆ ಒಂದು ಅನುಕೂಲ ಇರೋದ್ರಿಂದ ಜೊತೆ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ. ಏನಾದರೂ ದೂರ ಕುಟುಂಬದವ್ರ ಜೊತೆ ಪ್ರಯಾಣ ಮಾಡ್ಕೊಳ್ತಿದ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ. ತುಂಬ ವಿಶೇಷವಾಗಿರೋ ದಿನವನ್ನು ಕೂಡ ಇದನ್ನು ಕಳಿತೀರ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ಮಾತಾಡ್ಸ್ತಾ ಹೋಗೋಣ. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಮಸ್ತೆ ಮೇಡಮ್, ನಾವು ನಾಮಂಗ ಸರ್ ಭೋಗಾದಿಯಿಂದ ಮಾಡ್ತಾ ಇರೋದು. ತಮ್ಮ ಹೆಸರು? ನಮ್ಮ ಹೆಸರು ರೋಹಿಣಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಹೆಸರು? ರಮೇಶ್ ಅಂತ. ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್ ಅವರೇ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಓಕೆ, ರಾಶಿ ನಕ್ಷತ್ರ ಏನಾದರೂ ಗೊತ್ತಿದೆಯಾ? ರಾಶಿ ತುಲಾ ರಾಶಿ ಗೊತ್ತು, ನಕ್ಷತ್ರ ಗೊತ್ತಿಲ್ಲ. ತುಲಾ ರಾಶಿ ನಕ್ಷತ್ರ ಗೊತ್ತಿಲ್ಲ. ಓಕೆ, ಗುರುಗಳಿದ್ದಾರೆ, ಮಾತನಾಡಿಮ್ಮ. ಹಲೋ, ನಮಸ್ತೆ ಅಮ್ಮ, ಹೇಳಿಮ್ಮ, ಏನು ಪ್ರಶ್ನೆ ಇತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಿಮ್ಮ. ನೋಡಿ, ತುಲಾ ರಾಶಿಯವ್ರಿಗೆ ಇಷ್ಟು ದಿನ ಏನಾಗಿತ್ತು, 2 ವರ್ಷಗಳ ಹಿಂದೆ ಒಂದು 5 ವರ್ಷದಿಂದ ತುಂಬ ಕಷ್ಟ ಅನುಭವಿಸಿರ್ತಾರೆ. ಯಾಕಂದರೆ ಶನಿ 7.5 ಪ್ರಾರಂಭ ಆಗಿರುವಂಥದ್ದು. ಈ ಒಂದು ಸಮಯಗಳಲ್ಲಿ ಸುಮ್ಮನೆ ಆರೋಗ್ಯ ಸಮಸ್ಯೆಗಳು, ವಾಹನದಲ್ಲಿ ಹೋಗ್ಬೇಕಾದ್ರೆ ಸಮಸ್ಯೆಗಳು, ಅಥವಾ ವ್ಯಾಪಾರ ಉದ್ಯೋಗಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಆಗಿರುತ್ತೆ. ಏನೋ ತೊಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳು ಅನುಕೂಲ ಆಗುತ್ತೆ. ಆದರೆ ನಿಮ್ಗೆ ಏನು ಪ್ರಶ್ನೆ ಇತ್ತಮ್ಮ ಇವಾಗ? ಕಟ್ ಮಾಡೋದು ನೋಡಿ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಂದೆ ಏನಾದರೂ ನಿಮಗೆ ತೊಂದರೆಗಳಾಗಿದ್ರು ಕೂಡ ತುಲಾ ರಾಶಿಯವರಿಗೆ ಇಷ್ಟೇ ಇರುವಂಥದ್ದು. ಈ ವರ್ಷ ತುಂಬ ಮಾರ್ಚಿಂದ ತುಂಬ ಅನುಕೂಲಗಳ ದಿನಗಳು ಕಳೀತೀರಾ ನೀವು. ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರಿಗೆ ಇಷ್ಟದೇವರು ಯಾರಿದ್ರೆ ಒಂದು ತಿಳ್ಕೊಳ್ಳಿ. ಈಗ ಇಷ್ಟದೇವರನ್ನ ಪೂಜೆ ಮಾಡ್ಕೊಂಡಾಗ ಅವ್ರಿಗೆ ಅನುಕೂಲಗಳಾಗುತ್ತೆ. ಯಾಕಂದರೆ ಇಷ್ಟು ದಿನ ಈಗ ಶನೇಶ್ವರನ ಕಾಟದಿಂದ ವಿಮುಕ್ತಿ ಕೂಡ ಹೊಂದಿರ್ತೀರಾ. ತುಲಾ ರಾಶಿಯವರಿಗೆಲ್ಲ ಅನುಕೂಲದ ವಾತಾವರಣ ಕೂಡ ಮುಂದೆ ಅಭಿವೃದ್ಧಿಗಳಾಗುತ್ತೆ. ಜೊತೆ ಏನಾದರೂ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಈ ವರ್ಷ ಮಾರ್ಚಿಂದ ನೀವು ಮಾಡ್ಕೊಳ್ಳಿ. ತುಂಬ ಫಲಗಳನ್ನು ನಿಮ್ಮ ಯಜಮಾನರು ಪಡಿಬೋದಾಗಿತ್ತಮ್ಮ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನುಳಿದಂತಹ ರಾಶಿಗಳ ಫಲಾನುಫಲಗಳ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡ್ಬೋದು. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಗುರೂಜಿಯವರನ್ನ ಭೇಟಿಯಾಗ್ಬೋದು. ಅವರ ದೂರವಾಣಿ ಸಂಖ್ಯೆಯ ಮೂಲಕ ಕೂಡ ನೀವು ಮಾತನಾಡಬಹುದಾಗಿದೆ. ಇನ್ನುಳಿದಂತಹ ರಾಶಿಯ ಫಲಾನುಫಲಗಳಿಗೆ ಏನಿದೆ ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನಾನು ತುಲಾ ರಾಶಿಯಿಂದ ಶುರು ಮಾಡೋಣ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಈ ದಿನ ಈ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ ನೋಡುವಂಥ ಸಮಯ. ಇದರ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಇರುವಂಥದ್ದು. ನೋಡಿ, ಯಾರೆಲ್ಲ ತುಲಾ ರಾಶಿಗಳು ಇರ್ತೀರಾ, ವ್ಯಾಪಾರಸ್ಥರು ಇರ್ತೀರಾ, ಉತ್ತಮವಾಗಿ ಲಾಭಾಂಶ ಪಡಿಬಹುದು. ಏನಾದರೂ ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಆಗ್ತಾ ಇದ್ರೆ ಅವೆಲ್ಲವೂ ಕೂಡ ನಿಮಗೆ ಅನುಕೂಲದ ರೀತಿಯಲ್ಲಿ ಕೂಡ ಇದನ್ನು ನೋಡ್ಬೋದಾಗಿದೆ. ಇದ್ರ ಜೊತೆ ಖಾಸಗಿ ಉದ್ಯೋಗಿಗಳಿಗೆ ಹೊಸ ಯೋಜನೆಗಳು ಎದುರಾಗುತ್ತೆ ಅಂತ ಹೇಳ್ತಿದ್ದೆ. ಯಾರೆಲ್ಲ ಈ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾರೆ, ನಿಮಗೆ ಹೊಸದಾಗಿ ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಹೊಸ ಯೋಜನೆಗಳಿಗೆ ಚಾಲನೆ ಸಿಗುವಂಥದ್ದು ಕೂಡ ಆಗುತ್ತೆ ಈ ದಿನ ತುಲಾ ರಾಶಿಯವರಿಗೆ. ಇದರ ಜೊತೆ ಸ್ವಯಂ ಉದ್ಯೋಗಿಗಳಿಗೆ ಉತ್ತಮ ಆದಾಯ ಇರುವಂಥದ್ದು. ಯಾರೆಲ್ಲ ಈ ತುಲಾ ರಾಶಿಯವರು ಸ್ವಂತಕ್ಕೆ ಏನಾದರೂ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ಕೆಲವೊಂದು ಕಡೆ ಬೇರೆ ಕಡೆ ಕೆಲಸ ಮಾಡಿದ್ರು ಕೂಡ ಕೆಲವೊಂದು ಸ್ವಂತಕ್ಕೆ ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಆದಾಯ ಹೆಚ್ಚಾಗುತ್ತೆ ಅಂತ ಹೇಳ್ತದೆ. ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಂತ ವ್ಯಾಪಾರ ಉದ್ಯೋಗದ ಕಡೆ ಸ್ವಲ್ಪ ಗಮನವನ್ನು ಕೊಡಿ, ನಿಮಗೆ ಅನೇಕ ಫಲಗಳು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಆದಾಯ ಉತ್ತಮವಾಗಿರುತ್ತೆ ಅಂತ ಕೂಡ ಹೇಳ್ಬೋದು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮದಾಗಿರುತ್ತದೆ ಅಂತ ಹೇಳ್ತಿದೆ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಯವರು ಇರ್ತೀರಾ, ಆಗುವಂತಹ ಕೆಲಸದ ಬಗ್ಗೆ ನಿಮ್ಮ ಬಗ್ಗೆ ಅದಕ್ಕೆ ಶ್ರದ್ಧೆ ಇರಬೇಕು. ಅದಾಗುತ್ತೆ ಅಂತ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿ ಕೆಲಸ ಹಾಗೆ ಆಗುತ್ತೆ ಅಂತ ಮುಂದಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಿಮಗೆ ಏನೇ ಕೆಲಸಗಳಿದ್ರು ನೋಡಿ, ಒಂದು ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ವಿಚಾರದಲ್ಲಿ ಆಗಲಿ ಏನಾದರೂ ನೀವು ಮಾತಾಡಬೇಕು, ಅಥವಾ ಈಗ ಮದುವೆ ಏನಾದರೂ ಆಗಿಲ್ಲ, ಅದು ಕಷ್ಟ ಆಗ್ತಾ ಇತ್ತು ಅಂದರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದೆ ಇಟ್ಟು ನೀವು ಹೆಜ್ಜೆಯನ್ನು ಮುಂದೆ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಒಳ್ಳೆಯ ರೀತಿಯಲ್ಲಿ ಯೋಚನೆಯನ್ನು ಮಾಡಿ, ಧನಾತ್ಮಕವಾಗಿ ಯೋಚನೆಯನ್ನು ಮಾಡ್ಕೊಳ್ಳಿ. ನಿಮಗೆ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇದರ ಜೊತೆ ವಿರೋಧಿಗಳಿಗೆ ಸೋಲು ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ನಿಮಗೆ ಕಷ್ಟ ಕೊಡ್ತಾ ಇರ್ತಾರೆ, ಹಿತಶತ್ರುಗಳಿರ್ತಾರೆ, ವಿರೋಧಿಗಳಿರ್ತಾರೆ, ಅಕ್ಕಪಕ್ಕದಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಸೋಲು ಸಿಗುವಂಥದ್ದು ಅಂದರೆ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮಲ್ಲಿರುವ ಒಳ್ಳೆಯ ಒಂದು ಬುದ್ಧಿಶಕ್ತಿಯಿಂದ
ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಶ್ರದ್ಧಾ ಭಕ್ತಿಯಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರ. ಹೊಸ ಮನೆ ಖರೀದಿಯ ಬಗ್ಗೆ ಯೋಚನೆ ಕೂಡ ಮಾಡ್ಬೋದು. ಇದನ್ನು ನೋಡಿ ವೃಶ್ಚಿಕ ರಾಶಿಯವರು ಏನಾದರೂ ಮನೆ ತಗೋಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಒಳ್ಳೆ ದಿನ ಅಂತ ಹೇಳ್ಬೋದು. ಯಾವುದೇ ಕೆಲಸ ಕಾರ್ಯ ಆಗಲಿ ಮುನ್ನುಗ್ಗಿ ಯೋಚನೆ ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆ ದಿನ, ಅಭಿವೃದ್ಧಿ ಆಗುತ್ತೆ, ಅನುಕೂಲಗಳು ಕೂಡ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಆದಾಯ ಒದಗಿ ಬರುವುದು ಅಂತ ಹೇಳ್ತಿದೆ. ಯಾರೆಲ್ಲ ಧನಸ್ಸು ರಾಶಿಯವರು ಇರುತ್ತೆ ಅವ್ರಿಗೂ ಕೂಡ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅನುಕೂಲಗಳಾಗುವಂಥದ್ದು. ನೀವೆಷ್ಟು ನಿರೀಕ್ಷೆ ಮಾಡಿರ್ತೀರ ಅಷ್ಟು ಕೂಡ ಲಾಭದಾಯಕ ಆಗಿರುವಂಥದ್ದು ಧನಸ್ಸು ರಾಶಿಯವರಿಗೆ. ಹಮ್ಮಿಕೊಂಡ ಕಾರ್ಯಗಳು ಕೂಡ ದೈವಾನುಗ್ರಹದಿಂದ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಧನಸ್ಸು ರಾಶಿಯವರಿಗೆ ಒಳ್ಳೆ ದಿನ, ದೈವಾನುಗ್ರಹ ಬೇಕು ನಿಮಗೆ ಅಂದರೆ ಇವತ್ತು ಶುಭ ಸೋಮವಾರ ಪಂಚಮಿ ಇರುವಂಥದ್ದು. ಶಿವನನ್ನು ಆರಾಧನೆ ಮಾಡ್ಕೊಳ್ಳಿ. ಯಾರೆಲ್ಲ ಶಿವಭಕ್ತರು ಇರ್ತೀರ ಅನುಕೂಲ ಆಗುತ್ತೆ. ಏನಾದರೂ ಕೆಲಸ ಕಾರ್ಯ ಆಗಬೇಕಂದ್ರೆ ದೇವರ ಮೊರೆ ಹೋಗಿ ಎಲ್ಲ ಕೆಲಸಕ್ಕೂ ಇದನ್ನು ನಿಮಗೆ ದಿಗ್ವಿಜಯ ಆಗುವಂಥದ್ದು ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸ್ನೇಹಿತರಿಂದ ವಂಚನೆಗೊಳಗಾಗುವ ಸಂಭವವಿದೆ ಅಂತ ಹೇಳ್ತಾ ಇದೆ. ನೋಡಿ, ಹಿತಶತ್ರುಗಳು ಜೊತೆಲಿರ್ತಾರೆ, ಸ್ನೇಹಿತರು ವಂಚನೆಗೊಳಗಾಗ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಸ್ವಲ್ಪ ಸ್ನೇಹಿತರಿಂದ ದೂರ ಇರೋದಾಗಲಿ ಅಥವಾ ಹುಷಾರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುವಂಥದ್ದು ಮಕರ ರಾಶಿಯವರಿಗೆ. ಇದರ ಜೊತೆ ಕುಟುಂಬದ ವಾತಾವರಣ ಕೂಡ ಆನಂದದಿಂದ ಕೂಡಿರುತ್ತೆ ಅಂತ ಹೇಳ್ತಾ ಇದೆ. ಕುಟುಂಬ ಸೌಖ್ಯ ಇರುವಂಥದ್ದು ನಿಮಗೆ ಈ ದಿನ. ಕುಟುಂಬದಲ್ಲಿ ತುಂಬ ಒಳ್ಳೆಯ ದಿನಗಳನ್ನು ಕೂಡ ಈ ದಿನ ನೀವು ಒಳ್ಳೆಯ ಸಮಯವನ್ನು ಈ ದಿನ ನೀವು ಕಳಿಬಹುದಾಗಿದೆ ಕುಟುಂಬದವರ ಜೊತೆ ಇದ್ದಾಗ. ಅದರ ಜೊತೆ ಅವಿವಾಹಿತರಿಗೆ ಕಂಕಣ ಬಲ ಕೂಡ ಕೂಡಿ ಬರುವಂಥದ್ದು. ನೋಡಿ, ಮಕರ ರಾಶಿಯವರಿಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾರೆಲ್ಲ ಅವಿವಾಹಿತರಿರ್ತೀರಾ ಮದುವೆಯ ಒಂದು ಚಿಂತನೆ ಮಾಡಿ, ಯೋಚನೆ ಮಾಡಿ. ಮಾಘ ಮಾಸ ಪ್ರಾರಂಭ ಆಗಿರುವಂಥದ್ದು, ರಾಜಯೋಗ ಇರುತ್ತೆ. ಈ ದಿನಗಳಲ್ಲಿ ಮದುವೆ ವಿಚಾರವಾಗಿ ತುಂಬ ವಿಶೇಷವಾಗಿ ಫಲಗಳು ಸಿಗುವಂಥದ್ದು ಕೂಡ ಮಕರ ರಾಶಿಯವರಿಗೆ ನೋಡ್ಬೋದು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ವೃತ್ತಿಪರರಿಗೆ ವಿಶ್ರಾಂತಿ ಭಾಗ್ಯ ಇರುವಂಥದ್ದು. ಯಾರೆಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ತುಂಬ ದಿವಸದಿಂದ ದಣಿದೋಗಿರ್ತಾರೆ, ಅವರೆಲ್ಲರಿಗೂ ಕೂಡ ವಿಶ್ರಾಂತಿ ಸಿಗುವಂಥದ್ದು ನೋಡ್ಬೋದು ಕುಂಭರಾಶಿಯವರಿಗೆ. ಇದ್ರ ಜೊತೆ ಬಂಧು ಮಿತ್ರರಿಂದ ವಿಮರ್ಶೆ ಕೂಡ ಸಿಗುವಂಥದ್ದು. ನೋಡಿ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡಿರ್ತೀರಾ, ಅನುಕೂಲದ ವಾತಾವರಣ, ವಿಮರ್ಶೆ ಕೂಡ ಮಾಡ್ತಾರೆ ನಿಮ್ಮ ಮೇಲೆ. ಇದ್ರ ಜೊತೆ ದೂರದೃಷ್ಟಿಯಿಂದ ಹಮ್ಮಿಕೊಂಡ ಕಾರ್ಯಗಳು ಕೂಡ ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರಿಗೂ ಕೂಡ ಅನುಕೂಲ ದಿನ. ಏನಾದರೂ ದೂರದೃಷ್ಟಿಯಿಂದ ತುಂಬ ದೊಡ್ಡ ದೊಡ್ಡ ಕೆಲಸ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅವೆಲ್ಲವಕ್ಕೂ ಅದ್ರ ಕಡೆ ಗಮನ ಕೊಡಿ. ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ನೋಡಿ, ಯಾರೆಲ್ಲ ಈ ಮೀನರಾಶಿಗಳು ಇರ್ತಾರೆ ಕೌಟುಂಬಿಕ ಖರ್ಚುಗಳು ಹೆಚ್ಚಾಗಲಿದೆ ಅಂತ ಹೇಳ್ತಾ ಇದೆ. ಮೀನರಾಶಿಯವರಿಗೂ ಕೂಡ ಇದನ್ನು ಕುಟುಂಬದಲ್ಲಿ ಖರ್ಚು ಹೆಚ್ಚಾಗುವಂಥದ್ದು ನೋಡಿಕೊಂಡು ವಿನಾಕಾರಣ ಖರ್ಚುಗಳನ್ನು ಮಾಡ್ದಿರಾ, ವಿನಾಕಾರಣ ಹಣವನ್ನು ವ್ಯಯ ಮಾಡ್ದಿರಾ ನೀವು ದಿನವನ್ನು ಕಳೀರಿ, ಅನುಕೂಲಗಳು ಆಗುವಂಥದ್ದು ನೋಡ್ಬೋದು. ಇನ್ನು ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ವಿನಾಕಾರಣ ಹಣವನ್ನು ವ್ಯಯ ಮಾಡಬಾರ್ದು, ಅದರಿಂದ ಅನಾನುಕೂಲ ಕೂಡ ನಿಮಗೆ ಸಿಗುವಂಥದ್ದು ಮೀನರಾಶಿಯವರಿಗೆ ನೋಡ್ಬೋದು. ಇದರ ಜೊತೆ ಭೂ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ನೋಡಿ, ಅವಶ್ಯಕವಾಗಿ ತಿಳ್ಕೋಬೇಕು, ಮೀನರಾಶಿಯವರು ಭೂಮಿ ವಿಚಾರವಾಗಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ಏನಾದರೂ ಭೂ ವಿಚಾರವಾಗಿ ವ್ಯಾಜ್ಯಗಳಿತ್ತು ಅಂತಂದರೆ, ಏನಾದರೂ ತೊಂದರೆಗಳಿತ್ತು ಅಂತಂದರೆ ಅನುಕೂಲವಾಗಿ ನೀವು ಇದನ್ನು ಮಾಡ್ಕೊಳ್ಬೇಕು. ಸುಮ್ಮನೆ ವಾದ ವಿವಾದಗಳಿಗೆ ನೀವು ಹೋಗಬಾರ್ದು. ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಭೂಮಿ ವಿಚಾರಗಳು ಮಾಡ್ಕೊಳ್ಳಿ. ಮೀನರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಸಿಗುವಂಥದ್ದು. ಈ ದಿನದ 12 ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರೇನು? ನಮ್ಮದು ಕೊಪ್ಪಳ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಸರ್. ಓಕೆ, ಮಗನ ಹೆಸರು ಹೇಳಿಪ್ಪ. ಬೀರಲಿಂಗೇಶ್ವರ. ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಮಾಹಿತಿ ಸರ್ ಭಾಳ ಎದುರಾಗಿ ಬಿಡಾಕ ಸರ್, ಅದಕ್ಕಾಗಿ ಸ್ವಲ್ಪ ಇಲ್ಲಿ ಓಕೆ, ಹುಟ್ಟಿದ ಸಮಯ ಗೊತ್ತಾ? ಇಲ್ಲ ಸರ್ ಮೇಡಮ್, ನಮಗೆ ಗೊತ್ತಿಲ್ಲ ಸರ್. ಹೌದಾ? ಓಕೆ, ರಾಶಿ ನಕ್ಷತ್ರ? ಅದ್ರ ಸತಿ ಮಾಹಿತಿ ಇಲ್ಲ ಮೇಡಮ್. ಓಕೆ, ಕವಡೆ ಮೂಲಕ ಕೂಡ ನೀವು ಕೇಳಬಹುದಾಗಿದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ. ಗುರುಜಿಯವರಿದ್ದಾರೆ, ನೇರವಾಗಿ ಮಾತನಾಡಿ. ನಮಸ್ತೆ. ನಮಸ್ತೆ ಸರ್, ಹೇಳಿ, ಏನು ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಮಗ ಇದ್ರಂತೆ ಎದುರಾಗಿಬಿಡನ್ರಿ, ಮದುವೆ ಮಾಡಿಕೊಂಡ್ರ ಸರ್. ಓಕೆ, ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆಯಾ? ಎಷ್ಟು ವರ್ಷ ಮಗನಿಗೆ ಇವಾಗ? ಈಗ 26 ನಡೀತೈತೆ ಸರ್. ಹೆಸರು ಹೇಳಿದ್ರಿ? ಬೀರಲಿಂಗೇಶ್ವರನಾ? ಹಾಂ, ಬೀರಲಿಂಗೇಶ್ವರ. ಹಾಂ, ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆಯಾ? ಇಲ್ಲ, ನಾವು 27ನೇ ತಾರೀಕು 27 ಇಸ್ವಿ ಮಾಡಿಕ ನಾನು 2024 ಸರ್. 25 ರೀ ಇದು. 27 ಮಾಡಿಕ ನಾನು ಸರ್. ಅದಕ್ಕಾಗಿ ನಾವು ಕನ್ಯೆ ತಗೊಂಡು ಮಾಡ್ಬೇಕಂತ ಮಾಡಿದ್ವಿ, ಆತ ಲೆಕ್ಕಕ್ಕೆ ಬರೋದು. ಇಲ್ಲ, ಏನು ತೊಂದರೆ ಇಲ್ಲ, ಆಗುತ್ತೆ. ನೋಡಿ, ಸ್ವಲ್ಪ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮಗನ ಹತ್ರ ಸ್ವಲ್ಪ ಮಾತಾಡಿ, ಆಗುತ್ತೆ. ನೋಡಿ, ಈಗ 27ರವರೆಗೂ ಕಾಯೋ ಅವಶ್ಯಕತೆ ಇಲ್ಲ ನಿಮಗೆ. ಈ ವರ್ಷನೇ ಮಗನಿಗೆ ಮದುವೆ ಆಗುವಂತಹ ಲಕ್ಷಣಗಳಿರ್ಬೋದು. ಯಾಕಂದರೆ ಈಗ ಮದುವೆ ವಿಚಾರದಲ್ಲಿ ಕೇಳಿದ್ದೀರಾ,
ಶುಭ ಸೂಚನೆ ಆಗಿರುವಂಥದ್ದು. ಏನೋ ಮಾತಲ್ಲಿ ಆ ಥರ ಹೇಳಿರ್ಬೋದು ಮಗ, ಆದರೆ ನೋಡಿ ಮದುವೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ವರ್ಷ ನಿಮ್ಮ ಮಗನಿಗೆ ಮದುವೆ ಆಗುವಂಥ ಎಲ್ಲ ಲಕ್ಷಣಗಳು ಗೋಚಾರ ಫಲದಲ್ಲಿ ಇರೋದ್ರಿಂದ ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮಗನ ಜೊತೆ ಕೂತ್ಕೊಂಡು ಮಾತಾಡಿ. ಏನಾದರೂ ಈಗ ಹೆಣ್ಣು ಏನಾದರೂ ನೋಡೋ ವಿಚಾರದಲ್ಲಿ ಇದ್ರು ಕರ್ಕೊಂಡೋಗಿ ಬರ್ತಾರೆ. ಅವಶ್ಯಕವಾಗಿ ಮದುವೆ ವಿಚಾರದಲ್ಲಿ ಅನುಕೂಲಗಳು ನಿಮಗೆ ಆಗುವಂಥದ್ದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಈ ದಿನದ ವಿಶೇಷತೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಾ? ನೋಡಿ, ಇದನ್ನ ಮನೆಯಲ್ಲಿ ಏನಾದರೂ ಈ ಮದುವೆ ಆಗ್ದಲೇ ಇದ್ದು ಈ ರೀತಿ ಇವಾಗ ಕೇಳ್ತಾ ಇದ್ದಾರೆ, ಮದುವೆ ವಿಚಾರದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ, ಮದುವೆ ಆಗ್ತಾ ಇರಲ್ಲ, ಈ ರೀತಿ ಏನಾದರೂ ಮನೆಯಲ್ಲಿ ಆ ಮದುವೆಗೆ ಬಂದಂತಹ ಹೆಣ್ಣಾಗಲಿ ಗಂಡಾಗಲಿ ಮನೆಯಲ್ಲಿ ಇದ್ರು ಅಂತಂದರೆ ಕೆಲವರು ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ. ಎಷ್ಟೋ ಪೂಜೆಗಳು ಮಾಡ್ತಿರ್ತೀರ, ಪುನಸ್ಕಾರಗಳು ಮಾಡ್ಕೊಂಡಿರ್ತೀರ, ಏನು ನಿಮಗೆ ಪರಿಹಾರಗಳಾಗಿರಲ್ಲ, ಮದುವೆ ಕೂಡು ಬರ್ತಾ ಇರಲ್ಲ. ಕೆಲವೊಂದು ವಿಚಾರದಲ್ಲಿ ಮದುವೆ ಏನಾಗುತ್ತೆ, ಆ ಕೂಡಿರುತ್ತೆ ಮತ್ತೆ ಬಿಟ್ಟು ಹೋಗುವಂಥದ್ದು, ಅರ್ಧಕ್ಕೆ ಮುರಿದು ಹೋಗುವಂಥದ್ದು, ಈ ರೀತಿ ಏನಾದರೂ ನಿಮಗೆ ಪದೇ ಪದೇ ತೊಂದರೆ ಆಗ್ತೈತಂದರೆ ಅವಶ್ಯಕವಾಗಿ ನೋಡ್ಕೊಳ್ಬೇಕು. ಮನೆಯಲ್ಲಿ ಏನಾದರೂ ನಿಮಗೆ ತೊಂದರೆ ಕಾಣುವಂಥದ್ದು. ಯಾಕಂದರೆ ಈಗ ಕೆಲವೊಂದು ಹೇಳ್ತೀವಿ ನಾವು, ಮನೆಯಲ್ಲಿ ವಾಸ್ತು ತೊಂದರೆ ಆಗಿತ್ತು ಅಂತಂದ್ರೂ ಕೂಡ, ಯಾಕೆಂದರೆ ಈಗ ನಾವು ಏನು ಮಾಡ್ತೀವಿ, ಮದುವೆ ಆಗಿಲ್ಲ ಅಂತಂದರೆ ಸಾಮಾನ್ಯವಾಗಿ ಜಾತಕವನ್ನು ತೋರಿಸ್ತೀವಿ, ರಾಶಿ ಬಲ ನೋಡ್ತೀವಿ, ಅವ್ರ ಜಾತಕ ಮತ್ತು ಪಿತೃದೋಷಗಳು ಇದೆಯಾ ನೋಡ್ತಾ ಇರ್ತೀವಿ. ಇದ್ರ ಜೊತೆ ಏನಾಗುತ್ತೆ, ಏನಾದರೂ ಸ್ತ್ರೀ ಶಾಪ ಇದೆಯಾ, ವಂಶಕ್ಕೆ ಏನಾದರೂ ಶಾಪ ಇದೆಯಾ ನೋಡ್ತಾ ಇರ್ತೀವಿ. ಆದರೆ ಅವಶ್ಯಕವಾಗಿ ಮನೆಯಲ್ಲಿ ಕೂಡ ಏನಾದರೂ ತೊಂದರೆ ಇದೆ ನೋಡಿಕೊಂಡು ಅದನ್ನು ವಾಸ್ತು ರೀತಿ ಸರಿ ಮಾಡಿಕೊಂಡಾಗ ಏನೇ ಈ ಮದುವೆ ವಿಚಾರದಲ್ಲಿ ತೊಂದರೆಗಳಿದ್ರು ಕೂಡ ಅವಶ್ಯಕವಾಗಿ ಅವರಿಗೆ ಅನುಕೂಲಗಳಾಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇನ್ನು ಆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಕೂಡ ಮಾತನಾಡಬಹುದಾಗಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಇಂದಿನ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸದಾ ಸತ್ಯಾನ್ವೇಷಣೆಯ ಓಟದಲ್ಲಿ.